ಭಾರತ ಅಮೆರಿಕಕ್ಕೆ ಅಗ್ಗದ ಬೆಲೆಯಲ್ಲಿ ಮೊಬೈಲ್ ಫೋನ್ ರೆಡಿ ಮಾಡಿಕೊಡುವ ಬೆವರಿನ ಅಂಗಡಿ ಮಾತ್ರ ಆಗಿ ಉಳಿಯಲಿದೆಯಾ? ಉತ್ಪಾದನಾ ರಂಗದಲ್ಲಿ ಆಗ್ತಿರುವ ಬದಲಾವಣೆಗಳಿಗೆ ಸ್ಪಂದಿಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳದೆ ಹೋದ್ರೆ ಭಾರತ ತೆರಲೇಬೇಕಾದ ಬೆಲೆ ಏನು? ಬರೀ ಮೊಬೈಲ್ ಫೋನ್ ಅಸೆಂಬಲ್ ಮಾಡೋದನ್ನೇ ನೆಚ್ಕೊಂಡಿದ್ರೆ ಮುಂದೆ ಎದುರಾಗಲಿರುವ ಸವಾಲುಗಳೇನು? ಉತ್ಪಾದನಾ ರಂಗದಲ್ಲಿ ಸಿಕ್ಕ ಸುವರ್ಣಾವಕಾಶವನ್ನು ಬಳಸಿಕೊಳ್ಳದೆ ಈಗಾಗಲೇ ಭಾರತ ತೆತ್ತಿರುವ ಬೆಲೆ ಎಷ್ಟು? ಪ್ರತಿಯೊಂದು ಉತ್ಪಾದನಾ ರಂಗದಲ್ಲಿ ಜಾಗತಿಕ ಸನ್ನಿವೇಶವನ್ನ ವಿವರವಾಗಿ ಪರಿಗಣಿಸಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಸಾಧ್ಯವಾದರೆ ಇನ್ನು 10 ವರ್ಷಗಳಲ್ಲಿ ಭಾರತ ಕೂಡ ದೊಡ್ಡ ಆರ್ಥಿಕತೆಯಾಗಿ ನಿಲ್ಲೋದಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ಕೇವಲ ಬೆವರಿನ ಅಂಗಡಿಯಾಗಿ ಯಾರದ್ದೋ ಲಾಭಕ್ಕೆ ನಮ್ಮ ಚೀಪ್ ಲೇಬರ್ ಒದಗಿಸುವ ದೇಶವಾಗಿ ನಾವು ಹಿಂದುಳಿಯಲಿದ್ದೇವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತುರ್ತು ಸ್ಥಿತಿಯ ಅಂತಾರಾಷ್ಟ್ರೀಯ ಆರ್ಥಿಕ ಅಧಿಕಾರ ಕಾಯ್ದೆ 1977 ಬಳಸಿಕೊಂಡು ತನ್ನ ದೇಶಕ್ಕೆ ಆಮದು ಸುಂಕವನ್ನ 10% ಏರಿಸಿರೋದಲ್ಲದೆ ತನಗೆ ಅಧಿಕ ಆಮದು ಸುಂಕ ವಿಧಿಸುತ್ತಿರುವ ಹಲವು ಅಂದ್ರೆ ಭಾರತವೂ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಸುಂಕವನ್ನ ವಿಧಿಸಿ ಆದೇಶ ಹೊರಡಿಸಿದ್ದಾರೆ. ಜಗತ್ತಿನ 2ನೇ ಅತಿದೊಡ್ಡ ಸರಕು ರಫ್ತುದಾರ ಮತ್ತು ಅತಿದೊಡ್ಡ ಸೇವಾ ರಫ್ತುದಾರ ದೇಶವಾಗಿರುವ ಅಮೆರಿಕದ ಈ ಆದೇಶವು ಇದೇ ಏಪ್ರಿಲ್ 5ರಿಂದ ಜಾರಿಗೆ ಬಂದಿದ್ದು ಜಗತ್ತಿನಾದ್ಯಂತ ಆರ್ಥಿಕ ತಳಮಳಗಳಿಗೆ ಕಾರಣವಾಗಿದೆ. ವಿಶ್ವ ವಾಣಿಜ್ಯ ಸಂಘಟನೆ ಅಂದ್ರೆ WTO ಅಡಿಯಲ್ಲಿ ಆದ ಗ್ಯಾಟ್ ಅಂದ್ರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ಸ್ ಒಪ್ಪಂದ ಜಾಗತೀಕರಣ ಉದಾರೀಕರಣಗಳ ಮೂಲಬೇರು. 1994ರಿಂದ ಈಚೆಗೆ ಗ್ಯಾಟ್ ಜಾಗದಲ್ಲಿ ಹೊಸ ನಿಯಮಗಳನ್ನ WTO ಜಾರಿಗೆ ತಂದಿದ್ದು ದೇಶಗಳ ನಡುವೆ ವಾಣಿಜ್ಯ ತಕರಾರುಗಳಿಗೆ ಪರಿಹಾರ ವ್ಯವಸ್ಥೆಯೊಂದನ್ನು ರೂಪಿಸಿತ್ತು. ಗ್ಯಾಟ್ ಆರಂಭದ ದಿನಗಳಲ್ಲಿ ಜಾಗತಿಕ ಮಾರುಕಟ್ಟೆಯನ್ನು ತಲುಪುವ ಅವಕಾಶಗಳನ್ನು ಭರಪೂರ ಬಳಸಿಕೊಂಡ ಅಮೆರಿಕಕ್ಕೆ ಈಗೀಗ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಸ್ಪರ್ಧೆ ಎದುರಾದಂತೆಲ್ಲ ಅಸಹನೆ ಮೊಳಿತಾ ಬಂದಿದೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಘೋಷಣೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರುವ ಟ್ರಂಪ್ ಮತ್ತವರ ಕ್ರೋನಿಗಳು ಈಗ ಅಮೆರಿಕದ ಅಸಹನೆಯ ಕಟ್ಟೆಯನ್ನ ಕಡಿದು ಹರಿಯಬಿಟ್ಟಿದ್ದಾರೆ. ಅದರ ಫಲವೇ ಈ ಸುಂಕದ ಪ್ರವಾಹ. ಸೋಮವಾರ ಫೈನಾನ್ಷಿಯಲ್ ಟೈಮ್ಸ್ನಲ್ಲಿ ಲೇಖನವೊಂದನ್ನು ಬರೆದಿರುವ ಟ್ರಂಪ್ ಆಡಳಿತಕ್ಕೆ ವಾಣಿಜ್ಯ ಮತ್ತು ಉತ್ಪಾದನಾ ಕ್ಷೇತ್ರಗಳ ಹಿರಿಯ ಸಲಹೆಗಾರ ಪೀಟರ್ ನವಾರೋ ಈ ಎದುರು ಸುಂಕದ ವಿಚಾರದಲ್ಲಿ ಅಮೆರಿಕದ ದೃಷ್ಟಿಕೋನವನ್ನು ಮುಕ್ತವಾಗಿ ಬಿಚ್ಚಿಟ್ಟಿದ್ದಾರೆ. WTOದ MFN ಅಂದ್ರೆ ಮೋಸ್ಟ್ ಫೇವರ್ಡ್ ನೇಷನ್ ನಿಯಮದ ಫಲವಾಗಿ ಅಂತಹ ದೇಶಗಳಿಗೆ ಅತ್ಯಂತ ಕನಿಷ್ಠ ಸುಂಕವನ್ನು ವಿಧಿಸಬೇಕಾಗ್ತಿತ್ತು. ಆದರೆ ಈ ದೇಶಗಳು ಅಮೆರಿಕಕ್ಕೆ ಮನಬಂದಂತೆ ಸುಂಕ ವಿಧಿಸೋಕೆ ಅವಕಾಶ ಇತ್ತು. ಗ್ಯಾಟ್ ಕಾರಣದಿಂದಾಗಿ ಅಮೆರಿಕದಲ್ಲಿ ಉತ್ಪಾದನಾ ಕ್ಷೇತ್ರದಲ್ಲಿ 68 ಲಕ್ಷ ಉದ್ಯೋಗಗಳು ನಷ್ಟವಾಗಿದೆ. ಹಲವು ದೇಶಗಳು ಆಮದು ಸುಂಕ ಮಾತ್ರವಲ್ಲದೆ ಬೇರೆ ಪರೋಕ್ಷ ತಂತ್ರಗಳನ್ನು ಬಳಸಿ ಅಮೆರಿಕದ ರಫ್ತಿನ ಕತ್ತೆಸೆಯುತ್ತಿವೆ. ಅವರ ರಫ್ತು ಅಮೆರಿಕ ತಲುಪುತ್ತಿದೆ, ಆದರೆ ಅಮೆರಿಕದ ರಫ್ತಿಗೆ ಅವರು ತಡೆಗೋಡೆ ನಿರ್ಮಿಸಿದ್ದಾರೆ. ಕರೆನ್ಸಿ ವಿನಿಮಯ ದರದಲ್ಲಿ ಚಾಲಾಕಿತನ, ಮೌಲ್ಯವರ್ಧಿತ ತೆರಿಗೆಗಳಲ್ಲಿ ತಿರುಚುವಿಕೆ, ಡಂಪಿಂಗ್, ರಫ್ತು ಪ್ರೋತ್ಸಾಹಕ್ಕೆ ಸರ್ಕಾರಿ ಸಬ್ಸಿಡಿ, ಸ್ವತಃ ಸರ್ಕಾರವೇ ಉತ್ಪಾದನೆಯಲ್ಲಿ ತೊಡಗೋದು, ಬೌದ್ಧಿಕ ಆಸ್ತಿಗಳ ಕಳ್ಳತನ, ಉತ್ಪಾದನೆಯ ಗುಣಮಟ್ಟದಲ್ಲಿ ತಾರತಮ್ಯ, ಕೋಟಾಗಳು, ನಿಷೇಧಗಳು, ಅಪಾರದರ್ಶಕ ಲೈಸೆನ್ಸಿಂಗ್ ವ್ಯವಸ್ಥೆ, ಹೊರೆ ಅಂತ ಅನಿಸುವಷ್ಟು ಕಸ್ಟಮ್ಸ್ ಪ್ರಕ್ರಿಯೆಗಳು, ಉತ್ಪಾದನೆಗಳ ಡೇಟಾ ಕಡ್ಡಾಯ ಲೋಕಲೈಸೇಷನ್ ಮತ್ತು ಅಮೆರಿಕದ ಬೃಹತ್ ಟೆಕ್ ಕಂಪನಿಗಳ ಮೇಲೆ ಕಾನೂನು ಸಮರಗಳು ಅಮೆರಿಕದ ರಫ್ತಿಗೆ ಅಡಚಣೆ ಆಗ್ತಿದೆ. ಇದೆಲ್ಲದಕ್ಕಿಂತ ಮೇಲಾಗಿ ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಗಳಲ್ಲಿ ಬೆವರಿನ ಅಂಗಡಿಗಳಲ್ಲಿ ಲಭ್ಯ ಇರುವ ಕಡಿಮೆ ಸಂಬಳದ ಕೆಲಸಗಾರರು ಪರಿಸರ ಕಾಳಜಿ ಇಲ್ಲದೆ ಕಡಿಮೆ ಖರ್ಚಿನಲ್ಲಿ ಉತ್ಪಾದಿಸಿ ಮಾರುಕಟ್ಟೆಗೆ ತಲುಪಿಸುತ್ತಿದ್ದಾರೆ. ಇದಕ್ಕೆಲ್ಲ ತಕರಾರು ತೆಗೆಯೋಕೆ ಗ್ಯಾಟ್ ತಕರಾರು ಪರಿಹಾರ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ಇದರ ದೊಡ್ಡ ಹೊಡೆತ ಬಿದ್ದಿರೋದು ಅಮೆರಿಕಕ್ಕೆ. ಪೀಟರ್ ನವಾರೋ ಅವರ ಈ ದೂರುಗಳಲ್ಲಿ ಹೆಚ್ಚಿನವು ಭಾರತಕ್ಕೂ ಅನ್ವಯ ಆಗತ್ತೆ. ಹಾಗಾಗಿ ನಮಗೂ ಎದುರು ಸುಂಕ ಬಿದ್ದಿದೆ. ಭಾರತವು ಅಮೆರಿಕದ ಎದುರು ಸುಂಕಗಳಿಗೆ ಪ್ರತಿಕ್ರಿಯಿಸುತ್ತಿರುವ ಬಗೆಯನ್ನ ಗಮನಿಸಿದಾಗ ಅದು ಸಮಸ್ಯೆಯನ್ನ ಸಮಗ್ರವಾಗಿ ನೋಡುವ ಬದಲು ಸಂಕ ಮುರಿದಲ್ಲೇ ಸ್ನಾನಕ್ಕೆ ಸಿದ್ಧತೆಯಂತೆ ಕಾಣಿಸ್ತಿದೆ. ಭಾರತಕ್ಕಿನ್ನೂ ಅಮೆರಿಕದ ಅಸಹನೆಯ ಬೇರುಗಳು ಅರ್ಥವಾಗಿಲ್ಲ ಮತ್ತು ಈ ಎಲ್ಲ ಬೆಳವಣಿಗೆಗಳು ದೀರ್ಘಕಾಲಿಕ ನೆಲೆಯಲ್ಲಿ ಭಾರತದ ಆರ್ಥಿಕ ಹಿತಾಸಕ್ತಿಗಳಿಗೆ ಮತ್ತಷ್ಟು ಹಾನಿ ಮಾಡಲಿವೆ. ಹೊರನೋಟಕ್ಕೆ ಅಮೆರಿಕದ್ದು ಉಡಾಫೆ ಅಂತ ಬಿಂಬಿಸಲಾಗ್ತಿದೆಯಾದ್ರೂ ಅವರ ಆರ್ಥಿಕತೆಯ ಬಗ್ಗೆ ಅವರಿಗಿರುವ ಗಂಭೀರ ಆತಂಕಗಳು ಅವರಿಂದ ಈ ರೀತಿ ಮಾಡಿಸ್ತಿವೆ ಅನ್ನೋದು ಸ್ಪಷ್ಟ. ಭಾರತದ ಕ್ಷಿಪ್ರ ಪ್ರಸಾದ ನಿಲುವು. ಚೀನಾ, ಯುರೋಪಿನ ದೇಶಗಳು ಅಮೆರಿಕದ ಎದುರು ಸುಂಕಕ್ಕೆ ಪ್ರತಿಕ್ರಿಯೆಯಾಗಿ ಪ್ರತೀಕಾರ ಸುಂಕ ವಿಧಿಸುವ ಕುರಿತು ಚರ್ಚಿಸುತ್ತಿವೆ. ಭಾರತ ಅವರ ಜೊತೆ ಸೇರುವ ಮನಸ್ಸು ಮಾಡಿಲ್ಲ. ಭಾರತ ಸರ್ಕಾರ ಮತ್ತು ಇಲ್ಲಿನ ಮಾಧ್ಯಮಗಳು ಟ್ರಂಪ್ ವಿಧಿಸಿರುವ ಎದುರು ಸುಂಕ ಭಾರತದ ಮಟ್ಟಿಗೆ ಹಾನಿಕಾರಕ ಅಲ್ಲ, ಅದರಿಂದ ಅಂತಿಮವಾಗಿ ನಮಗೆ ಲಾಭವೇ ಜಾಸ್ತಿ ಎಂಬ ನೆರೆಟಿವ್ ಹರಿಬಿಡ್ತಿವೆ. ಈ ನೆರೆಟಿವ್ನ ಹಿಂದಿರೋದು ಮೊಬೈಲ್ ಫೋನ್ ಉತ್ಪಾದನೆಯಲ್ಲಿ ತನಗೆ ಸಿಕ್ಕಿರುವ ಹಿಡಿತ ಹಾಗೂ ಎಲೆಕ್ಟ್ರಾನಿಕ್ ಬಿಡಿಭಾಗಗಳ ಉತ್ಪಾದನೆಗೆ ದೊಡ್ಡ ಮಟ್ಟಿನ ಪ್ರೋತ್ಸಾಹ ನೀಡುವ ಸರ್ಕಾರದ ತೀರ್ಮಾನ. ಉತ್ಪಾದನೆ ಆಧಾರಿತ ಇನ್ಸೆಂಟಿವ್ ಅಂದ್ರೆ PLI ಕೊಡ್ತೀವಿ ಅನ್ನೋ ಭರವಸೆ ನೀಡಿ ಚೀನಾ ಮತ್ತಿತರ ದೇಶಗಳಿಂದ ಆಮದು ಮಾಡಿಕೊಂಡ ಮೊಬೈಲ್ ಬಿಡಿಭಾಗಗಳ ಜೋಡಣೆ ಮಾಡಿ ಫೋನ್ ರಫ್ತು ಮಾಡುವ ಸ್ಕ್ರೂ ಡ್ರೈವರ್ ತಂತ್ರಜ್ಞಾನ ಕಳೆದ 1-2 ವರ್ಷಗಳಲ್ಲಿ ಭಾರತವನ್ನ ಉದ್ಯೋಗ ಸೃಷ್ಟಿಯ ಬೀಸುವ ಕತ್ತಿಯಿಂದ ಗಂಭೀರ ಹಾನಿ ಆಗದಂತೆ ಪಾರು ಮಾಡಿದೆ, ಮೊಣಕೈಗೆ ಬೆಲ್ಲ ಅಂಟಿಸಿದೆ. ಇದರ ಫಲವಾಗಿ 2020ರಲ್ಲಿ ಕೇವಲ 27,225 ಕೋಟಿ ರೂಪಾಯಿ ಇದ್ದ ಭಾರತದ ಮೊಬೈಲ್ ಫೋನ್ ರಫ್ತು 2021-24ರ ನಡುವೆ ಒಟ್ಟು 12
3.50 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿದೆ. ಈ ಅವಧಿಯಲ್ಲಿ ಭಾರತ ಸರ್ಕಾರ ಮೊಬೈಲ್ ಫೋನ್ ಉತ್ಪಾದನೆಗೆ ಅಂತ 5,800 ಕೋಟಿ ರೂಪಾಯಿಗಳ ಸಬ್ಸಿಡಿ ನೀಡಿದೆ. ರಫ್ತಿನಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ 1.10 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಆದಾಯ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇನ್ನೂ 2026ರ ತನಕ ಮೊಬೈಲ್ಗಳ ಉತ್ಪಾದನೆಗೆ PLI ವಿಸ್ತರಿಸಲಾಗಿದೆ. ಮಾತ್ರವಲ್ಲದೆ 2028ರ ತನಕ ಎಲೆಕ್ಟ್ರಾನಿಕ್ ಬಿಡಿಭಾಗಗಳ ಉತ್ಪಾದನೆಗೆ ಅಂತ 22,919 ಕೋಟಿ ರೂಪಾಯಿಗಳ PLI ಸಬ್ಸಿಡಿ ತೆಗೆದಿರಿಸಿದೆ. ಸ್ವೆಟ್ ಶಾಪ್ಗಳ ಲೆಕ್ಕಾಚಾರ ಹೇಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ, ಆಪಲ್ನ ಐಫೋನ್ 16 ಪ್ರೋ ಫೋನ್ಗೆ ಮಾರುಕಟ್ಟೆ ದರ ಸುಮಾರು $1,100. ಅದರ ಹಾರ್ಡ್ವೇರ್ ವೆಚ್ಚ ಸುಮಾರು $550, ಅಸೆಂಬ್ಲಿ ವೆಚ್ಚ ಸುಮಾರು $300. ಒಂದು ವೇಳೆ ಭಾರತದ ಬೆವರಿನ ಅಂಗಡಿಗಳಲ್ಲಿ ಉತ್ಪಾದಿಸುವ ಬದಲು ಅಮೆರಿಕದಲ್ಲೇ ಈ ಐಫೋನ್ 16 ಉತ್ಪಾದನೆ ಆದರೆ ಅಲ್ಲಿನ ಲೇಬರ್ ವೆಚ್ಚಕ್ಕೆ ಅದನ್ನ $3,500ಗಿಂತ ಕಡಿಮೆ ದರಕ್ಕೆ ಮಾರೋದು ಕಷ್ಟ. ಹಾಗಾಗಿ ನಮಗೆ ಅಸೆಂಬ್ಲಿ ವ್ಯವಹಾರ ಲಾಭದಾಯಕ. ಹೀಗೆ ತಕ್ಷಣದ ಲಾಭದ ಹಿಂದೆ ಹೋಗೋದ್ರಿಂದ ದೇಶದ ಯುವಜನರ ಕೌಶಲ್ಯಾಭಿವೃದ್ಧಿಗೆ ಏನೂ ಸಹಾಯ ಆಗೋದಿಲ್ಲ. ಭಾರತ ಸೇವಾ ವಲಯದಲ್ಲಿ ಬಾಡಿ ಶಾಪಿಂಗ್ ಹೆಸರಿನಲ್ಲಿ ಮಾಡಿದ್ದನ್ನ ಈಗ ಉತ್ಪಾದನಾ ವಲಯದಲ್ಲಿ ಸ್ವೆಟ್ ಶಾಪ್ ಹೆಸರಲ್ಲಿ ಮಾಡೋಕೊಟ್ಟಿರೋದು ಬುದ್ಧಿವಂತಿಕೆ ಅಲ್ಲ. ಜಾಗತಿಕ ಸನ್ನಿವೇಶ ಬದಲಾದ್ರೆ ಮಾರುಕಟ್ಟೆ ಕೂಡ ಬದಲಾಗಲಿದೆ. ಜನರನ್ನ ನಡು ನೀರಿನಲ್ಲಿ ಕೈಬಿಡುವ ಸನ್ನಿವೇಶ ಬರಲಿದೆ. ಈ ರಿಸ್ಕ್ ತೆಗೆದುಕೊಳ್ಳುವ ಬದಲು ಭಾರತ ಸರ್ಕಾರ ಉತ್ಪಾದನಾ ರಂಗದಲ್ಲಿ ಒಂದು ಸಮಗ್ರವಾದ ದೂರಗಾಮಿ ಯೋಜನೆ ಹಾಕೊಂಡು ಹೊರಡೋದು, ಉತ್ಪಾದನೆಯ ಗುಣಮಟ್ಟಕ್ಕೆ ಆದ್ಯತೆ ನೀಡೋದು ಬಹಳ ಮುಖ್ಯ. ಆದರೆ ಇಂತಹ ಅವಕಾಶಗಳನ್ನ ಕೈ ಚೆಲ್ಲೋದ್ರಲ್ಲಿ ಭಾರತ ಸರ್ಕಾರ ಬಹಳ ನಿಸ್ಸೀಮ. ಕೋವಿಡ್ ಕಾಲದಲ್ಲಿ ಚೀನಾವನ್ನ ಜಗತ್ತೇ ದೂರ ಸರಿಸಿಟ್ಟಿದ್ದಾಗ ಔಷಧಿ ಕಚ್ಚಾ ವಸ್ತುಗಳ ಉತ್ಪಾದನೆಯಲ್ಲಿ ಮತ್ತು ರಫ್ತಿನಲ್ಲಿ ಹಿಡಿತ ಸಾಧಿಸುವ ಅವಕಾಶ ಭಾರತಕ್ಕಿತ್ತು. ಇದನ್ನ ಭಾರತದ ರಿಸರ್ವ್ ಬ್ಯಾಂಕ್ ತನ್ನ ವರದಿಯೊಂದರಲ್ಲಿ ಗುರುತಿಸಿತ್ತು. ಆದರೆ ಭಾರತದ ಔಷಧಿ ಉದ್ಯಮ ಅಂತಿಮ ಉತ್ಪನ್ನಗಳತ್ತ ಗಮನ ಹರಿಸಿದ್ರಿಂದಾಗಿ ಚೀನಾ ಈಗ API ಮಾರುಕಟ್ಟೆಯಲ್ಲಿ 85% ಪಾಲನ್ನ ಹೊಂದಿದೆ. ಜಗತ್ತಿನಲ್ಲಿ ಉತ್ಪಾದನೆ ಆಗ್ತಿರುವ ಔಷಧಿಗಳಲ್ಲಿ 10% ಭಾಗ ಭಾರತದಲ್ಲೇ ಉತ್ಪಾದನೆ ಆಗ್ತಾ ಇದ್ರೂ ಮಾರುಕಟ್ಟೆಯಲ್ಲಿ ಭಾರತದ ಔಷಧಿ ಮಾರಾಟದ ಪಾಲು ತೀರಾ ಸಣ್ಣದು. ಹೀಗೆ ಪ್ರತಿಯೊಂದು ಉತ್ಪಾದನಾ ರಂಗದಲ್ಲಿ ಜಾಗತಿಕ ಸನ್ನಿವೇಶವನ್ನ ವಿವರವಾಗಿ ಪರಿಗಣಿಸಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಸಾಧ್ಯವಾದರೆ ಇನ್ನು 10 ವರ್ಷಗಳಲ್ಲಿ ಭಾರತ ಕೂಡ ದೊಡ್ಡ ಆರ್ಥಿಕತೆಯಾಗಿ ನೆಲೆ ನಿಲ್ಲೋದಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಕೇವಲ ಬೆವರಿನಂಗಡಿಯಾಗಿ ಯಾರದ್ದೋ ಲಾಭಕ್ಕೆ ನಮ್ಮ ಚೀಪ್ ಲೇಬರ್ ಒದಗಿಸುವ ದೇಶವಾಗಿ ನಾವು ಹಿಂದುಳಿಯಲಿದ್ದೇವೆ. ಈಗ AI ತಂತ್ರಜ್ಞಾನ ಬಂದ ಬಳಿಕ ಈ ರೀತಿಯ ಕೌಶಲ್ಯ ರಹಿತ ಅರೆಕುಶಲ ಕಾರ್ಮಿಕರೆಲ್ಲ ತಮ್ಮ ವೃತ್ತಿ ಜೀವನದ ನಡುಮಧ್ಯದಲ್ಲಿ ನಿರುದ್ಯೋಗಿಗಳಾಗ್ತಿರುವ ವಿದ್ಯಮಾನ ಕಣ್ಣೆದುರೇ ನಡೀತಾ ಇದೆ. ಗೊತ್ತಿದ್ದು ನಮ್ಮ ಯುವಜನರನ್ನ ಆ ದುರಂತದ ಕಡೆಗೆ ತಳ್ಳೋದು ತೀರಾ ಅನೈತಿಕ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.